ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು ಅವರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಸೊ ಇದು ನಮ್ಮ ಆಲ್ಜಿಬ್ರಾ ಅಂದರೆ ಈ ಏನು ಕ್ವಶನ್ ಇದೆಯಲ್ಲ, ಇದು ಆಲ್ಜಿಬ್ರಾ ಒಂದು ವಿಡಿಯೋನ ಕಂಟಿನ್ಯೂಟಿ ಕ್ವಶನ್ ಆಗಿರುತ್ತೆ. ಸೊ ನಾನು ಈಗಾಗಲೇ ಆಲ್ಜಿಬ್ರಾ ಅಂದರೆ ಬೇಸಿಕ್ ಆಲ್ಜಿಬ್ರಾ ಮೇಲೆ ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಇದ್ದಾವೆ. ಸೊ ನಾನು ಬೇಸಿಕ್ ಆಲ್ಜಿಬ್ರಾ ಕ್ವಶನ್ಸ್ ಮಾಡೋ ಟೈಮಲ್ಲಿ ಲಾಸ್ಟ್ ಕ್ವಶನ್ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಅದು ಈ 21 ಕ್ವಶನ್ ಆಗಿರುತ್ತೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ ಸ್ಕ್ವೇರ್ ರೂಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಿರ್ತೀವಿ. ಕೆಲವು ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ, ಆ ಸಂಖ್ಯೆಗಳ ಸ್ಕ್ವೇರ್ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕಂತೇಳಿ. ಸೊ ಈ ಕ್ವಶನ್ನ ಸಾಲ್ವ್ ಮಾಡಿದ ನಂತರ ಆ ಕ್ವಶನ್ ಕಡೆ ಹೋಗೋಣ. ಸೊ ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 2x+4 - 2x + 2 = 3. ಎಕ್ಸ್ ಬೆಲೆನ ಕಂಡುಹಿಡಬೇಕು. ಸೊ ಇದನ್ನು ನಾವು ಏನು ಮಾಡೋಣ ಅಂದರೆ, ನಿಮಗೆ ಗೊತ್ತಿರಬೇಕು, a⁻m+n ಫಾರ್ಮ್ನ ನಾವು ಹೆಂಗೆ ಬರಿಬೋದು, a⁻n × a⁻m × a⁻n ಅಂತ ಬರಿಬೋದು. ಕರೆಕ್ಟಾ? ಸೊ ಇಲ್ಲಿ ನಾನು ಏನು ಮಾಡ್ತೀನಿ, a⁻m+n ಅಂದರೆ a⁻m × a⁻n ಅಂದರೆ 2x × 2⁴ ಅಂತ ಬರ್ಕೊಳ್ತಾ ಇದ್ದೀನಿ, ಮೈನಸ್ ಅದೇ ಥರನೇ 2x × 2⁴ = 3. ಇಲ್ಲಿ ಇವಾಗ ನಾನು ಏನು ಕಾಮನ್ ತೆಗಿಬೋದು, 2⁴ ಅನ್ನೋದಕ್ಕಿಂತ ಏನು ಕಾಮನ್ ತೆಗಿಬೋದು ನೋಡಿ, ಇಲ್ಲಿ 2x ಇಲ್ಲಿ ಇದೆ, 2x ಇಲ್ಲಿದೆ, 2x ಕಾಮನ್ ತೆಗಿತೀನಿ. ಇನ್ನೇನು ಹೇಳಿತ್ತು, 2⁴ - 2⁴ = 3. 2x × 2⁴ ಎಷ್ಟಾಗುತ್ತೆ ನೋಡಿ, 2⁴ ಹೆಂಗೆ, 2 × 2 × 2 × 2 ಹೌದಾ, 2 2 = 4, 4 2 = 8, 8 2 = 16, 8 2 = 16. ಏನು 2⁴ ಅಂದರೆ ಎಷ್ಟು, 16. ಸೊ 16 - 2² ಅಂದರೆ ಎಷ್ಟು, 4 = 3. ಸೊ 2x 16 - 4 ಎಷ್ಟು, 12 = 3. 2x ಈ 12ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ, 3/12. ಸೊ 3 1 = 3, 4 = ಸೊ 2x = 1/4 ಬಂತು. 2x ಏನು 1/4 ಬಂತು. ಬಟ್ ನಮಗೆ ಇಲ್ಲೇನು ಬೇಕು, ಎಕ್ಸ್ ಬೇಕಲ್ವಾ. ಸೊ ನನಗೆ ಇವಾಗ ಎಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಹೆಂಗೆ ಮಾಡ್ತೀರಾ, 1/4 ಇದೆ, ಆ ಕಡೆ ನೋಡಿದ್ರೆ 2x ಇದೆ. ಬೇಸಸ್ ಸೇಮು, ಪವರ್ಸ್ ಈಕ್ವೇಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4ನ ಈ ಕಡೆ ತೊಗೊಂಬನ್ನಿ. ಅವಾಗ ಏನಾಗುತ್ತೆ ನೋಡಿ, 2x × 4 = 1. ಹೌದಾ, 1 ಅಲ್ಲೇ ಇರಲಿ, 4 ಮಾತ್ರ ಈ ಕಡೆ ಬರುತ್ತೆ. ಸೊ 2x × 4ನ 2² ಅಂತ ಬರಿಬೋದಾ, 1ನ ನಾವೇನಂತ ಬರಿಬೋದು, 2⁴ ಅಂತ ಬರಿಬೋದು. ಹಾಗಾಗಿ ಆ ಕಡೆ 2⁴ ಅಂತ ಬರ್ಕೊಳ್ಳಿ. ಇಲ್ಲಿ ಬೇಸ್ ಸೇಮ್ ಇದ್ದಾವೆ, ಪವರ್ಸ್ನ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು, = 2⁴. ಈಗ ನೋಡಿ, ಬೇಸ್ ಕೆಳಗಡೆ ಬೇಸಸ್ ಏನಿದಾವೆ ಸೇಮ್ ಇದ್ದಾವೆ. ಸೊ ಪವರ್ಸ್ನ ಏನು ಮಾಡ್ಬೋದು, ಈಗ ಈಕ್ವೇಟ್ ಮಾಡ್ಬೋದು. ಸೊ ಇಲ್ಲಿಂದ ನಮಗೇನು ಗೊತ್ತಾಯಿತು, -2 ಅಂತ ಗೊತ್ತಾಯಿತು. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದ್ದಾವೆ. ನಾನು ನೆಕ್ಸ್ಟ್ ಈಗ ಬರ್ತೀನಿ ನೋಡಿ. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ, ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ನಿಮಗೆ KPSC ಏನಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾನೆ ಅದರಲ್ಲಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ವೀಡಿಯೋದಲ್ಲಿ ಕೆಲವು ಕ್ವಶನ್ಸ್ದು ಸ್ಕ್ವೇರ್ ರೂಟ್ಸ್ನ ತೊಗೊತೀನಿ. ನಾಳೆ ವೀಡಿಯೋದಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ದು, ಅದಾಗಿದ ನಂತರ ಈ ಸ್ಕ್ವೇರ್ ರೂಟ್ಸ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ಕೆಲವು ಕ್ವಶನ್ಸ್ನ, ಅದಾದಮೇಲೆ ಕ್ಯೂಬ್ ರೂಟ್ಸ್ ಕಡೆಗೆ ಹೋಗೋಣ. ಸೊ ನಮಗೆ ಸ್ಕ್ವೇರ್ ರೂಟ್, ಯಾವುದೇ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ನಾವು 2 ಮೆಥಡಲ್ಲಿಂದ ಫೈಂಡ್ ಔಟ್ ಮಾಡ್ಬೋದು. ಒಂದು ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಲಾಂಗ್ ಡಿವಿಷನ್ ಮೆಥಡ್ ಅಂತ ಹೇಳ್ತೀವಿ. ಒಂದೇನು ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್ ಮೆಥಡು, ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್ ಮೆಥಡು, ಇದು ಮೊದಲ ಮೆಥಡು. ಇನ್ನೊಂದೇನಪ್ಪ ಅಂದರೆ ಲಾಂಗ್ ಡಿವಿಷನ್ ಮೆಥಡ್. ಸ್ಕೂಲ್ ಡೇಸಲ್ಲಿ ನಾವು ಕಲ್ತಿರ್ತೀವಿ ಇದನ್ನು, ಲಾಂಗ್ ಡಿವಿಷನ್ ಮೆಥಡ್ನ. ಸೊ ನಾನಿವತ್ತು ನಿಮಗೆ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಎಲ್ಲ ರೂಟ್ಸ್ಗೂ ಈಸಿಯಾಗಿ ಲಾಂಗ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನ್ ಏನಾಗ್ಬಿಡುತ್ತೆ ಅಂದರೆ, ಕೆಲವೊಂದು ಸಂಖ್ಯೆಗಳಿಗೆ ಮಾಡೋಕ್ಕಾಗಲ್ಲ ಡೆಸಿಮಲ್ ವ್ಯಾಲ್ಯೂಸ್ ಬಂದಾಗ. ಹಾಗಾಗಿ ನೀವು ಲಾಂಗ್ ಡಿವಿಷನ್ ಮೆಥಡ್ನ ಕಲ್ತ್ಕೊಂಡ್ಬಿಟ್ರೆ ಎಂಥ ಸಂಖ್ಯೆ ಕೊಟ್ಟರು ಆ ಸಂಖ್ಯೆದು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹೆಂಗಪ್ಪ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಫಸ್ಟ್ ನೀವೇನು ಮಾಡಬೇಕು, ಏನು ಒಳಗಡೆ ಸಂಖ್ಯೆ ಕೊಟ್ಟಿದ್ದಾರೆ ಇದು ನೋಡಿ, ಸ್ಕ್ವೇರ್ ರೂಟ್ ಅಂತ ಹೇಳ್ತೀವಿ. ಕ್ಯೂಬ್ ರೂಟ್ಗೆ ಸ್ಕ್ವೇರ್ ರೂಟ್ಗೆ ಏನು ಡಿಫ್ರೆನ್ಸ್ ಅದು ಒಂದು ತಿಳ್ಕೊಳ್ಳಿ. ಇದು ಒಂದು ರೂಟು, ಇದು ಒಂದು ರೂಟ್, ಓಕೆನಾ. ಇಲ್ಲಿ ಹೊರಗಡೆ ಏನೂ ಇಲ್ಲ ಅಂದರೆ ಹೊರಗಡೆ 2 ಇದೆ ಅಂತ ಅರ್ಥ, ಏನೂ ಇಲ್ಲ ಅಂದರೆ 2 ಇದೆ ಅಂತ ಅರ್ಥ. ಇಲ್ಲಿ 3 ಅಂತ ಮೆನ್ಷನ್ ಮಾಡಿದ್ರೆ ಇದು ಕ್ಯೂಬ್ ರೂಟ್ ಅಂತ. ಇದೇನಿದು ಕ್ಯೂಬ್ ರೂಟ್, ಇದೇನಿದು ಸ್ಕ್ವೇರ್ ರೂಟ್, ಓಕೆನಾ. ಇದು ನೋಡಿ, ಹೊರಗಡೆ ಒಂದೊಂದು ಸಲ 2 ಮೆನ್ಷನ್ ಮಾಡಿರ್ತಾರೆ, ಇಲ್ಲಪ್ಪ ಅಂದರೆ 2 ಮೆನ್ಷನ್ ಮಾಡಿರಲ್ಲ, ಇಷ್ಟೇ ಮೆನ್ಷನ್ ಮಾಡಿದ್ರು ಇದು ಸ್ಕ್ವೇರ್ ರೂಟ್ ಅಂತ ಹೇಳ್ತೀವಿ. ಈ ಥರ ಮೆನ್ಷನ್ ಮಾಡಿದ್ರಿಂದ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಒಂದೊಂದು ಸಲ ಹಿಂಗೆ ಕನ್ಫ್ಯೂಷನ್ ಆಗ್ಬಿಡ್ತೀರಾ, ಇದು ಕ್ಯೂಬ್ ರೂಟ್ ಅನ್ಕೊಂಬಿಡ್ತೀರಾ, ಇದು ಕ್ಯೂಬ್ ರೂಟ್ ಅಲ್ಲ, 3 × ರೂಟ್ ಇದು. ಇದನ್ನು ಒಂದೊಂದು ಸಲ ಸ್ಕ್ವೇರ್ ರೂಟ್ ಅನ್ಕೊಂಬಿಡ್ತೀರಾ, ಇದು ಸ್ಕ್ವೇರ್ ರೂಟ್ ಅಲ್ಲ, ಇದು 2 × ರೂಟ್. ಹೆಂಗಿರುತ್ತೆ ಅಂದರೆ ಈ ಥರ ಇರಬೇಕು, ಓಕೆನಾ. ಕ್ಯೂಬ್ ರೂಟ್ ಅಂದರೆ ಈ ಥರ ಇರುತ್ತೆ, ಈ ಥರ ಇಲ್ಲಿ ಮೇಲ್ಗಡೆ ಕೂತಿರುತ್ತೆ, ಪ್ಲೇಸ್ ಬಂದು ಈ ವ್ಯಾಲ್ಯೂದು ಇಲ್ಲಿ ಬರಬೇಕು. ಆವಾಗಲೇ ಇದು ಕ್ಯೂಬ್ ರೂಟ್ ಆಗುತ್ತೆ, ಇದು ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ನ ಈ ಥರನೂ ಮೆನ್ಷನ್ ಮಾಡ್ಬೋದು. ಸೊ ನಿಮಗೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ದು ಡಿಫರೆನ್ಸ್ ಗೊತ್ತಿರಲಿ. ಈಗ ಲಾಂಗ್ ಡಿವಿಷನ್ ಮೆಥಡ್ ಹೆಂಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ನೋಡಿ.
ಫಸ್ಟ್ ಸ್ಕ್ವೇರ್ ರೂಟ್ ಒಳಗಡೆ ಏನು ವ್ಯಾಲ್ಯೂ ಕೊಟ್ಟಿರ್ತಾನೆ ಅದನ್ನು ತೊಗೊಳ್ಳಿ. ಏನದು 1761. ಇದನ್ನು ನಾವೇನು ಮಾಡಬೇಕು, ಲಾಂಗ್ ಡಿವಿಷನ್ ಮೆಥಡಲ್ಲಿ ಈ ಥರ ವರ್ಟಿಕಲ್ ಲೈನ್ ಆದಮೇಲೆ ಈ ಥರ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಇದನ್ನು ನಾವು ಹೇಳಬೇಕಂದ್ರೆ ಡಿವಿಷನ್ ಅಂತ ಮಾಡ್ತಾಯಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ತೀವಿ. ಸೊ ಹೆಂಗೆ ಮಾಡ್ತೀರಂದರೆ, ನಮ್ಮ ಲೆಫ್ಟ್ ಸೈಡ್ ಯಾವುದು, ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡಾ, ಈ ಕಡೆಯಿಂದ ಬಂದರೆ ರೈಟ್ ಸೈಡ್, ಈ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್. ಸೊ ರೈಟ್ ಸೈಡಲ್ಲಿಂದ ರೈಟ್ ಸೈಡಲ್ಲಿಂದ ಟೂ ಡಿಜಿಟ್ಸ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಏನು ಮಾಡಬೇಕು, ರೈಟ್ ಸೈಡಲ್ಲಿಂದ ಟೂ ಡಿಜಿಟ್ಸ್ನ ಮಾರ್ಕ್ ಮಾಡ್ತಾ ಹೋಗಬೇಕು. ಸೊ ರೈಟ್ ಸೈಡ್ ಅಂದ್ರೆ ಹಿಂಗೆ ಈ ಸೈಡಿಂದ ಹೋಗಬೇಕು. ಏನಂತ ಹೇಳಿದೆ, ಟೂ ಡಿಜಿಟ್ಸ್, ಇಲ್ಲಿ 2 ಡಿಜಿಟ್ಸ್ ಆಯಿತು, ಇದು 2 ಡಿಜಿಟ್ ಆಯಿತು, ಇದು ಒಂದೇ ಡಿಜಿಟ್ ಇದೆ. ಸೊ ಟೂ ಡಿಜಿಟ್ಸ್ನ ಪೇರ್ ಮಾಡ್ತಾ ಹೋಗ್ರಿ. ಪೇರ್ ಮಾಡ್ತಾ ಬಂದ್ರೆ ಇದಂತೂ ನಿಮ್ಗೆ ಗೊತ್ತಾಯ್ತಾ, ರೈಟ್ ಸೈಡಿನಿಂದ ಮಾರ್ಕ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಈ ಥರ ಡೆಸಿಮಲ್ ವ್ಯಾಲ್ಯೂ ಇಲ್ಲಪ್ಪ ಅಂದರೆ ಈ ಥರ ಮಾಡಬೇಕು. ಡೆಸಿಮಲ್ ವ್ಯಾಲ್ಯೂ ಬಂದರೆ ಮತ್ತೆ ಅದಕ್ಕೆ ಬೇರೆ, ಅದಕ್ಕೆ ನಾನು ಹೇಳ್ತೀನಿ. ಸೊ ಡೆಸಿಮಲ್ ವ್ಯಾಲ್ಯೂ ಇಲ್ಲ, ಪ್ಯೂರ್ಲಿ ರಿಯಲ್ ನಂಬರ್ ಇದೆ. ಸೊ ಅವಾಗೇನು ಮಾಡಬೇಕು, ನಾವು ರೈಟ್ ಸೈಡಿನಿಂದ ಈ ಥರ ಟೂ ಡಿಜಿಟ್ಸ್ನ ಮಾರ್ಕ್ ಮಾಡ್ತಾ ಬರಬೇಕು. ಒಂದೇ ಡಿಜಿಟ್ ಇತ್ತಪ್ಪ ಅಂದರೆ ಒಂದೇ ಡಿಜಿಟ್ ಮೇಲೆ ಬರ್ಕೊಳ್ಳಿ. ಇಷ್ಟು ಬರ್ಕೊಂಡಿದ್ದ ನಂತರ ನಾವೇನು ಮಾಡಬೇಕಂದ್ರೆ, ಸೊ ಫಸ್ಟ್ ಇಲ್ಲಿ 1 ಡಿಜಿಟ್ ಇದೆ ತಾನೆ. ಸೊ ನಾವು ಸಂಖ್ಯೆಗಳನ್ನ ಹೆಂಗೆ ಯೂಸ್ ಮಾಡಬೇಕಂದ್ರೆ, ಸ್ಕ್ವೇರ್ ನಂಬರ್ಸ್ ಯೂಸ್ ಮಾಡಬೇಕು. 1 ಸ್ಕ್ವೇರ್ ಎಷ್ಟು 1 ಆಗುತ್ತೆ, 2 ಸ್ಕ್ವೇರ್ ಎಷ್ಟು 4 ಆಗುತ್ತೆ, 3 ಸ್ಕ್ವೇರ್ ಎಷ್ಟು 9 ಆಗುತ್ತೆ. ಹೌದಾ? ಅಂದರೆ ಇದು 1 ಇಂಟು 1ನ, ಇದು 2 ಇಂಟು 2ನ, ಇದು 3 ಇಂಟು 3ನ, ಇದೇ ಥರನೇ 4 ಇಂಟು 4, 5 ಇಂಟು 5, 6 ಇಂಟು 6. ಅಂದರೆ ಈ ಥರ ಸ್ಕ್ವೇರ್ ನಂಬರ್ಸ್ನ ಯೂಸ್ ಮಾಡಬೇಕು. 1 ಇಂಟು 1, 1 1 1, 2 2 2, 3 3 3, 4 4 4, 4 4 4 ಅಲ್ಲ, 4 4 16, 2 2 4, 3 3 9, 5 5 25, 6 6 36. ಈ ಥರ ಡಬಲ್ ಸಂಖ್ಯೆಗಳನ್ನ ಯೂಸ್ ಮಾಡೋಕ್ಕೆ. ಈ ಉದಾಹರಣೆ ಇಲ್ಲಿ ನನಗೆ ಎಷ್ಟಿದೆ, 1 ಇದೆ. ಸೊ ಯಾವ ಪರ್ಫೆಕ್ಟ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಇಲ್ಲಿ ನೋಡಿ 1ಗಿಂತ ಇಲ್ಲಿ ಎಷ್ಟಿದೆ, 1 ಸಂಖ್ಯೆ ಇದೆ, ಇಲ್ಲಿ ಎಷ್ಟಿದೆ, 1 ಇದೆ. ನಾನೀಗ 1 ಇಂಟು 1 ಯೂಸ್ ಮಾಡಿದ್ರೆ 1 ಬರುತ್ತೆ. ಹೋಗಲಿ, ಇಲ್ಲಿ ನನಗೇನಾದರೂ 2 ಇಂಟು 2 ಯೂಸ್ ಮಾಡಿದ್ರೆ ಇಲ್ಲಿ ಬರುತ್ತಾ ನೋಡಿರಿ, 2 ಇಂಟು 2 ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಬಟ್ ಇಲ್ಲಿ ಎಷ್ಟಿದೆ, 1 ಇದೆ. 4ಗಿಂತ ಕಮ್ಮಿ ಇದೆ. ಹೌದಾ? 4ಗಿಂತ ಕಮ್ಮಿ ಇರೋದಲ್ಲಿ. ಸೊ 4ಗಿಂತ ಕಮ್ಮಿ ಇದೆ ಅಂದರೆ ನಾನು ಇನ್ನೇನು ಯೂಸ್ ಮಾಡೋದು, 1 ಇಂಟು 1 ಯೂಸ್ ಮಾಡಬೇಕು. ಸೊ ಇಲ್ಲೇನು ಮಾಡೋಣ, 1 ಇಂಟು 1, 1 1 ಎಷ್ಟು 1 ಆಯಿತಾ. ಸೊ ಇದು 1ನಲ್ಲಿ 1 ನೋಡಿದ್ರೆ ಏನು, ಸಬ್ಟ್ರಾಕ್ಷನ್ ಮಾಡಿದ್ರೆ 0. 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು, 0. ಸೊ ಯಾವಾಗೂ ಇಲ್ಲಿ ಪರ್ಫೆಕ್ಟ್ ನಂಬರ್ಸ್ ಯೂಸ್ ಮಾಡಬೇಕು. 1 ಇಂಟು 1, 2 ಇಂಟು 2, 3 ಇಂಟು 3. ಸೊ ಅದು ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲಿ ಒಳಗಿರೋ ಸಂಖ್ಯೆ ಏನು ಕಮ್ಮಿ ಇದೆಯಾ ಜಾಸ್ತಿ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನನಗೆ 1 ಇತ್ತು, ನಾನು 2 2 4 ಯೂಸ್ ಮಾಡೋಕ್ಕಾಗಲಿ. ಇಲ್ಲಿ 2 2 ಯೂಸ್ ಮಾಡಿಬಿಟ್ರೆ ಇಲ್ಲಿ 4 ಬಂದುಬಿಡುತ್ತೆ. ಬಟ್ 1ಗಿಂತ ಜಾಸ್ತಿ ಆಯ್ತು. ಯಾವಾಗೂ ಇಲ್ಲಿರೋ ಸಂಖ್ಯೆಗಿಂತ ಕಮ್ಮಿ ಇರಬೇಕು. ಜಾಸ್ತಿ ಇರಬಾರ್ದು, ಕಮ್ಮಿ ಇರಬೇಕು. ಸೊ ನನಗೆ 1 ಇಂಟು 1 ಯೂಸ್ ಮಾಡಿದ್ರೆ 1 ಬರುತ್ತೆ. 2 ಇಂಟು 2 ಯೂಸ್ ಮಾಡಿದ್ರೆ ಈ 1ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ 2 ಇಂಟು 2 ನಾನು ಯೂಸ್ ಮಾಡಲಿಲ್ಲ. ಅಲ್ಲಿ 1 ಇಂಟು 1 ಯೂಸ್ ಮಾಡಿದೆ. 1 ಇಂಟು 1 ಎಷ್ಟು 1. ಸೊ ಈಗ 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು, 0 ಆಯಿತಾ. ಈಗ ಈ 2 ಡಿಜಿಟ್ನ ಯೂಸ್ ಮಾಡ್ಕೋಬೇಕು. ಈ 2 ಡಿಜಿಟ್ನ ಏನು ಮಾಡಬೇಕು, ತೊಗೊಳ್ಬೇಕು. ಆ 2 ಡಿಜಿಟ್ಸ್ನ ತೊಗೊಂಡೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಏನು 1 ಬರ್ತಿದ್ರಲ್ಲ, ಕೆಳಗಡೆನೂ 1 ಬರೀರಿ. ಇವೆರಡನ್ನು ಆ್ಯಡ್ ಮಾಡಿರಿ. ಇಲ್ಲಿ ಎಷ್ಟು ಬರ್ದಿರ್ತೀರೋ ಅಷ್ಟೇ ಬರ್ಕೊಳ್ಬೇಕು. ಇಲ್ಲಿ ಎಷ್ಟು ಬರ್ದಿರ್ತೀರೋ ಸೇಮ್ ಸಂಖ್ಯೆಯಲ್ಲಿ ಬರ್ಕೋಬೇಕು. 1 + 1 ಎಷ್ಟಾಯಿತು, 2 ಆಯಿತು. 1 + 1 ಎಷ್ಟಾಯಿತು, 2 ಆಯಿತು. ಈಗ ಮತ್ತೆ ಸೇಮ್ 1 ಇಂಟು 1, 2 ಇಂಟು 2, 3 ಇಂಟು 3. ಅದೇ ಥರನೇ ಈ ಸಂಖ್ಯೆಗೆ ಇಲ್ಲಿ ಒಂದು ನಮಗೆ ಎಂಟಿ ಸ್ಪೇಸ್ ಇದೆ. ಈ ಜಾಗದಲ್ಲಿ ಯಾವ ಸಂಖ್ಯೆನ ಫಿಲ್ ಮಾಡಿದ್ರೆ ಈ ಸಂಖ್ಯೆಗೆ ನಾವು ಈಸಿಯಾಗಿ ಡಿಡ್ಯೂಸ್ ಮಾಡ್ಬೋದು ಅಂತ ನೋಡಬೇಕು. ಸೊ ಈಗ ನಾನು ಇಲ್ಲಿ 20 20 ಆಗಲ್ಲ ಅಲ್ಲ. ಇಲ್ಲಿ 1 ಅಂತ ತೊಗೊಂಡ್ರೆ 21 1 22. ಇಲ್ಲಿ 2 ತೊಗೊಂಡ್ರೆ 22 2 ಇಲ್ಲಿ 3 ತೊಗೊಂಡ್ರೆ 23 3 ಇಲ್ಲಿ 4 ತೊಗೊಂಡ್ರೆ ಇಲ್ಲೂ 4 ತೊಗೊಳ್ಬೇಕು. ಇಲ್ಲಿ 5 ತೊಗೊಂಡ್ರೆ ಇಲ್ಲೂ 5 ತೊಗೊಳ್ಬೇಕು. ಇಲ್ಲಿ 6 ತೊಗೊಂಡ್ರೆ ಇಲ್ಲಿ 6 ತೊಗೊಳ್ಬೇಕು. ಇಲ್ಲಿ ಏನು ನೀವು ಸಂಖ್ಯೆ ತೊಗೊತಿರಲ್ಲ, ಸಂಖ್ಯೆ ತೊಗೊಂಡೋಗ ಅದನ್ನ ಹೆಂಗೆ ಓದಬೇಕಪ್ಪ. ಉದಾಹರಣೆ ನಾನು ಇಲ್ಲಿ 1 ತೊಗೊಂಡೆ ಅಂತ ಇಟ್ಕೊಳ್ಳಿ. ಇಲ್ಲಿ 1 ತೊಗೊಂಡ್ರೆ ಇಲ್ಲಿ ಏನು ತೊಗೊತೀವಿ, 1 ತೊಗೊತೀವಿ. ಸೊ ಇವಾಗ ನೀವು ಇದನ್ನು ನೋಡಬೇಕು. 21 1 ಎಷ್ಟಾಗುತ್ತೆ, 21 ಹಂಗೆ ಬರ್ಕೊಳ್ಬೇಕು. ಒಂದು ವೇಳೆ ನಾನು 1 ತೊಗೊಳ್ಳಿಲ್ಲಪ್ಪ, 1 ತೊಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ. 1 ತೊಗೊಳ್ದಂಗೆ ಬೇರೆ ಸಂಖ್ಯೆ ಯಾವುದೋ ಒಂದು 3 ತೊಗೊಂಡೆ. 23 ಇಲ್ಲಿ ಎಷ್ಟು ತೊಗೊಂಡಿದ್ದೀರಿ, 3 ತೊಗೊಂಡಿದ್ದೀರಿ ತಾನೆ, ಇಲ್ಲೂ 3ನೇ ತೊಗೊಳ್ಬೇಕು. ಅಂದರೆ ಅರ್ಥ ಏನು, 23 3 ಎಷ್ಟಾಗುತ್ತೆ, 69 ಆಗುತ್ತೆ. ಸೊ ಈ ಥರ ನಾವು ತೊಗೊಳ್ಬೇಕು. ಒಂದು ವೇಳೆ ನಾನು 4 ತೊಗೊಂಡೆ, ಇವಾಗ ನೋಡಿ ಅಲ್ಲಿ 71 ಅಲ್ಲ ಇರೋದು. ಸೊ 23 23ಗೆ 3 ಮಲ್ಟಿಪ್ಲೈ ಮಾಡಿದೆ, 23 3 ಎಷ್ಟಾಯಿತು, 69 ಆಯಿತು. ಈಗ 24 4 ಅಂದರೆ ಇಲ್ಲಿ 4 ಸಂಖ್ಯೆ ಕೊಟ್ಟು ನೋಡಿ, 4 ಸಂಖ್ಯೆ ಕೊಟ್ಟು ನೋಡೋಣ ಎಷ್ಟು ಬರುತ್ತೆ. 24 4 ಎಷ್ಟಾಗುತ್ತೆ, 96 ಆಗುತ್ತೆ. ಏನಾಯಿತು, 96. 24 4 4 16 4 2 8 8 + 1 96. ಸೊ 24 4 ಎಷ್ಟಾಯಿತು, 96. 71ಗಿಂತ ಏನಾಯಿತು, ಜಾಸ್ತಿ ಆಯಿತು. ಸೊ 71ಗಿಂತ ನಾನೇನು ಹೇಳಿದೆ, ಕಮ್ಮಿ ಇರಬೇಕು. ಸೊ ನನಗೆ ಕಮ್ಮಿ ಇರೋಂಥ ಸಂಖ್ಯೆ ಯಾವುದು, 69. ಹಾಗಾಗಿ ಇಲ್ಲಿ 4 ಬದಲು ನಾವೇನು ಮಾಡೋಣ, 3ನ ತೊಗೊಳ್ಳೋಣ. ಇಲ್ಲೇನು ಮಾಡೋಣ, 3ನ ತೊಗೊಳ್ಳೋಣ. 23 3 ಎಷ್ಟಾಯಿತು, 69 ಬಂತು. ಸೊ 69 ಅಂದರೆ 71ನಲ್ಲಿ 69 ಹೋದರೆ ಎಷ್ಟು, 2 ಬಂತಾ. ಈಗ ಮತ್ತೆ ಈ ಡಿಜಿಟ್ಸ್ನ ಇಲ್ಲಿ ತೊಗೊಳ್ತೀನಿ. ಈ ಡಿಜಿಟ್ಸ್ನ ಇಲ್ಲಿ ಕೆಳಗಡೆ ಬರ್ಕೊಳ್ತಾ ಇದ್ದೀನಿ. ಡಿಜಿಟ್ಸ್ ಏನೇನಿದಾವಲ್ಲಿ,
61 ಇದೆ. ಈಗ ಮತ್ತೆ ಏನು ಮಾಡಬೇಕಂದ್ರೆ ಇಲ್ಲಿ 3 ತೊಗೊಂಡಿದ್ರೆ ತಾನೆ. ಸೊ ಇಲ್ಲಿ ಫಸ್ಟ್ ಇವಾಗ ಆ್ಯಡ್ ಇದು ಬರ್ಕೊಂಡಿದ್ದ ನಂಬರ್ ಸಂಖ್ಯೆ ಯಾವುದು 3, ಬರ್ಕೊಂಡಿರೋ ಸಂಖ್ಯೆ ಯಾವುದು 3. ಸೊ ಅದೇ ಬರ್ಕೊಂಡಿರೋ ಸಂಖ್ಯೆನ ಮತ್ತೆ ಇಲ್ಲಿ 3 ಬರ್ಕೊಳ್ಳಿ. ಈಗ ಮತ್ತೆ ಏನು ಮಾಡ್ತೀರಾ, 23 ಪ್ಲಸ್ ಆ್ಯಡ್ ಮಾಡಿ. 23 + 3 ಎಷ್ಟಾಯಿತು, 26. 23 + 3 ಎಷ್ಟಾಯಿತು, 6. 26 ಆಯಿತು. ಈಗ ಮತ್ತೆ ಇಲ್ಲಿ ಬ್ರ್ಯಾಕೆಟಲ್ಲೊಂದು ನಂಬರ್ ಫಿಲ್ ಮಾಡ್ಕೋಬೇಕು. ಸೇಮ್ ನಂಬರ್ ಇಲ್ಲೂ ಬರ್ಕೊಳ್ತೀವಿ. ಸೊ ಯಾವ ಸಂಖ್ಯೆ ಈ 261ಗೆ ಹೋಗ್ಬಿಡುತ್ತೆ ನೋಡಿ. ಸೊ ಈಗ ನಾನು 261 1 ಇಲ್ಲಿ 1 ಬರ್ಕೊಂಡ್ರೆ ಇಲ್ಲಿ 1. 261 1 ಎಷ್ಟು, 261 ಸೊ ನೋಡಿ ಕಂಪ್ಲೀಟಾಗಿ ಸ್ಮ್ಯಾಟೇಶ್ ಆಗೋಯ್ತು. ಸೊ ಈ ಥರ ನಾವು ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಇಲ್ಲಿ 1 ತೊಗೊಂಡಿದ್ರಲ್ಲ, ಮತ್ತೆ ಆ 1ನ್ನು ಕ್ಯಾರಿ ಮಾಡಿ ಆ್ಯಡ್ ಮಾಡಿ. 261 + 1 ಎಷ್ಟಾಯಿತು, 262 ಆಯಿತು. ಸೊ ಈ 262ನಲ್ಲಿ ಅರ್ಧನೇ ಈ 131 ಇರುತ್ತೆ. ಇಲ್ಲೇನು ಬರ್ಕೊಂಡಿರ್ತೀವಲ್ಲ ಅದರಲ್ಲಿ ಅರ್ಧ ಈ ವ್ಯಾಲ್ಯೂ ಇರುತ್ತೆ. ಸೊ ನನಗಿವಾಗ ಏನು ಸಂಖ್ಯೆ ನಮಗೆ ಬೇಕಾಗಿದ್ದು, 17161 0 ಬಂತಂದರೆ ಮುಗೀತು. 17161 ಏನು ಪರ್ಫೆಕ್ಟ್ ಸ್ಕ್ವೇರ್ ಏನಾಗಿರುತ್ತೆ, ಇಲ್ಲಿ ಮೇಲ್ಗಡೆ ಬರ್ಕೊಂಡಿದ್ದೀವಲ್ಲ ಈ ಸಂಖ್ಯೆನೇ ಆ ನಂಬರ್ದ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಎಷ್ಟದು, 131. ಎಷ್ಟು, 131. ಸೊ ನಮಗೆ 131 ಆನ್ಸರ್ ಬಂತು. ಸೊ ಬಟ್ ಆಪ್ಷನಲ್ಲಿ 131 ಕೊಟ್ಟಿಲ್ಲ. ಸೊ ಇದು ನಮ್ಮ ಗ್ರೇಸ್ ಕ್ವಶನ್ ಇರುತ್ತೆ. ಸೊ ಆಪ್ಷನ್ ಇ ಇತ್ತು ಅಂದರೆ ಇಲ್ಲಿ ನಾವು 131 ಇರ್ಬೋದಾಯಿತು. ಬಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ವಲ್ಲ, ಈ ಥರ ಕ್ವಶನ್ಸ್ ನಮಗೆ ಗ್ರೇಸ್ ಆಗೋಗುತ್ತೆ. ಸೊ ಸ್ಕ್ವೇರ್ ರೂಟ್ ನಿಮ್ಗೆ ಗೊತ್ತಾಗಿರಬೇಕು. ಏನು ಮಾಡ್ತೀವಿ, ಇಲ್ಲಿ ಏನು ನಂಬರ್ಸ್ ತೊಗೊತೀವಲ್ಲ ಅವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇರಬೇಕು. 1 × 1, 2 × 2, 3 × 3, 4 × 4, 5 × 5 ಆ ಥರ ಸಂಖ್ಯೆಗಳಿರಬೇಕು. ಇಲ್ಲಿ 1 ತೊಗೊಂಡು ಇಲ್ಲಿ 3 ತೊಗೊಳಕ್ಕೆ ಬರೋಲ್ಲ. 1 × 3 3 ಹಂಗೆ ಬರ್ಕೊಳಕ್ಕೆ ಬರೋಲ್ಲ. ಯಾವಾಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ ಇರ್ತಲ್ಲ, 1 × 1, 2 × 2, 3 × 3 ಆ ಥರ ಸಂಖ್ಯೆಗಳು ತೊಗೊಳ್ಬೇಕು. ತೊಗೊಂಡ್ಮೇಲೆ ನೀವು ನೋಡಬೇಕು ಬಂದಿರೋ ಸಂಖ್ಯೆ ಬಂದು ಈ ಸಂಖ್ಯೆಗಿಂತ ಕಮ್ಮಿ ಇರಬೇಕು, ಜಾಸ್ತಿ ಇರಬಾರ್ದು. ಆಯಿತಾ. ಮತ್ತು ನೆಕ್ಸ್ಟು ಅದೇ ಥರ 2 ಡಿಜಿಟ್ಸ್ ಹಂಗೆ ಡ್ರಾಪ್ ಮಾಡ್ಕೊತೋಗ್ರಿ. ಸೇಮ್ ಅದೇನು ಸಂಖ್ಯೆ ತೊಗೊಂತೀರ ಡ್ರಾಪ್ ಮಾಡಿಕೊಂಡು ಆ್ಯಡ್ ಮಾಡಿರಿ. 261 ಬಂತ, ಮತ್ತೆ ಆ ಸಂಖ್ಯೆಗೆ ಫಿಲ್ ಮಾಡಿರಿ. ಆ ಸಂಖ್ಯೆ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಸಿಮ್ಯುಲೇಷನ್ ಪ್ರೊಸೀಡ್ ಆಗಿರಿ. ಸೊ ಫಸ್ಟ್ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಥರನೇ ಇನ್ನೂ ಕ್ವಶನ್ಸ್ ಇದಾವೆ ತೊಗೊಳ್ಳೋಣ. ಸೊ ಫೈನ್ ದಿ ಸ್ಕ್ವೇರ್ ರೂಟ್ ಆಫ್ 69169 ಕೇಳ್ತಾರೆ. ಸೊ ಇವಾಗ ಈ ಸಂಖ್ಯೆಯ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಯಾವುದದು, 69169 ಏನಿದೆ, 69169. ಸೊ ಲಾಂಗ್ ಡಿವಿಷನ್ ಮೆಥಡಿಂದನೇ ಮಾಡ್ತಾಯಿದ್ದೀನಿ. ಸೊ ಲಾಂಗ್ ಡಿವಿಷನ್ ಮೆಥಡಿಂದ ನೀವು ಪರ್ಫೆಕ್ಟ್ ಆಗೋದ್ರೆ ಎಂಥ ನಂಬರಿನ ಪರ್ಫೆಕ್ಟ್ ಸ್ಕ್ವೇರ್ ಆದರೂ ಫೈಂಡ್ ಔಟ್ ಮಾಡೋದು. ಹಾಗಾಗಿ ಲಾಂಗ್ ಡಿವಿಷನ್ನ ಫಸ್ಟು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಆದಮೇಲೆ ಬೇರೆ ಕೆಲವು ಶಾರ್ಟ್ಕಟ್ಸ್ ಇರ್ತವೆ, ಶಾರ್ಟ್ಕಟ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಆಗುತ್ತೆ. ಸೊ ಈಗ ಫಸ್ಟ್ ನಾನು ಏನಂತ ಹೇಳಿದೆ, ರೈಟ್ ಸೈಡಿಂದ 2 ಡಿಜಿಟ್ಸ್ನ ಮಾರ್ಕ್ ಮಾಡ್ತಾ ಹೋಗಿ. 2 ಡಿಜಿಟ್ಸು ಬಟ್ 1 ಡಿಜಿಟ್ ಇದೆ. ಓಕೆನಾ. ಇವಾಗ ಇಲ್ಲಿ ಎಷ್ಟಿದೆ, 6 ಇದೆ. ನನಗೆ 1 ಸ್ಕ್ವೇರ್ ಅಂದರೆ 1 × 1 ಎಷ್ಟು ಬರುತ್ತೆ, 1 ಬರುತ್ತೆ. 2 × 2 ಎಷ್ಟು ಬರುತ್ತೆ, 4 ಬರುತ್ತೆ. 3 × 3 ಎಷ್ಟು ಬರುತ್ತೆ, 9 ಬರುತ್ತೆ. ಇಲ್ಲೆಷ್ಟಿದೆ ನೋಡಿ, 6 ಇದೆ. ಸೊ ನನಗೆ 6 ಅಂದರೆ 3 × 3 ತೊಗೊಳಕ್ಕಾಗಲ್ಲ, ಯಾಕೆ 9 ಇದೆ. 9 ಒಂದು 6ಗಿಂತ ದೊಡ್ಡದಾಯಿತು. ಸೊ 6ಗೆ ಕರೆಕ್ಟಾಗಿ ಚಿಕ್ಕದು ಅಂದರೆ ಇರೋದು ಯಾವುದು, 4 ಇರೋದು. ಹಾಗಾಗಿ ನಾನು ಏನು ಮಾಡ್ತೀನಿ, 2 × 2 ತೊಗೊಳ್ತೀನಿ. 2 × 2 ಎಷ್ಟು, 4. ಯಾಕಂದರೆ 3 × 3 ತೊಗೊಳಕ್ಕಂದರೆ 6ಗಿಂತ ದೊಡ್ಡದಾಯಿತು, 6ಗಿಂತ ಚಿಕ್ಕದಿರಬೇಕಂತ ಹೇಳಿದೆ. ಸೊ 2 × 2 ಆದರೆ ಕರೆಕ್ಟು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. 2 × 2 4 ಆಯಿತು. 6ಅಲ್ಲಿ 4 ಆದರೆ ಎಷ್ಟಾಗುತ್ತೆ, 2 ಆಗುತ್ತೆ. ಮತ್ತು 2 ಡಿಜಿಟ್ಸ್ನ ತೊಗೊಳ್ಳಿ. ಈಗ ನಾನೇನಂತ ಹೇಳಿದೆ, ಪ್ರೀವಿಯಸ್ ಆಗಿ ಹೇಳ್ದಂಗೆ ಇಲ್ಲಿ 2 ತೊಗೊಂಡಿರ್ತಾನೆ. ಸೊ ಅದೇ ಡಿಜಿಟ್ನ ತೊಗೊಳ್ಳಿ. ಇಲ್ಲಿ ಮತ್ತೆ 2 ಇವೆರಡನ್ನ ಆ್ಯಡ್ ಮಾಡಿ. 2 + 2 = 4 ಆಯಿತು. ಈಗ ಈ 4ದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬರೀರಿ. ಆ ಸಂಖ್ಯೆ ಇಲ್ಲೂ ಬರೀಬೇಕು, ಸೇಮ್ ಸಂಖ್ಯೆನೇ. ಸೊ ಇವೆರಡನ್ನ ಈ ಸಂಖ್ಯೆನ ಪ್ಲಸ್ ಈ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕಿಂತ ಮತ್ತೆ ದೊಡ್ಡದಾಗಿ ಹೋಗ್ಬಾರ್ದು. ಸೊ ನನಗೀಗ 42 2s 2 2s ಎಷ್ಟು, 4. 2 4s ಎಷ್ಟು, 8. 84 ಕಮ್ಮಿ ಆಯ್ತಲ್ಲ. 46 6 ನೋಡಿ, 6 6 36, 6 4s 24, 24 + 3 27 ಆಯಿತು. 276. ಅದೇ ಒಂದು ವೇಳೆ 47 × 7 ಮಾಡಿ ನೋಡಿ, 7 7s 49, 7 4s 28, 32. ನೋಡಿ ಇದು 229 ಇದೆ, 329 ಇದೆ. ಇಲ್ಲೆಷ್ಟಿದೆ, 291 ಇದೆ. ಸೊ 291ಗೆ 329ಗೆ ದೊಡ್ಡದಾಯಿತು. 329 ಬಂದು 291ಗಿಂತ ದೊಡ್ಡದಾಯಿತು. ಸೊ ಅದಕ್ಕಿಂತ ಚಿಕ್ಕದಿರೋದು ಯಾವುದೇ ನೆಕ್ಸ್ಟ್ ಇದೆ ತಾನೇ, 276 ಅಂದರೆ 46 6s. ಸೊ ಇಲ್ಲೇನು ಬರೆಯೋಣ, 46 6s 46 6s ಎಷ್ಟಾಯಿತು, 276 ಆಯಿತು. ಈಗ 291ನಲ್ಲಿ 276 ಹೋದರೆ ಎಷ್ಟಾಗುತ್ತೆ, ಇಲ್ಲೊಂದು 90 ಅಂದರೆ 80, ಒಂದು 90, ಒಂದು 14 14 + 1 15 ಆಗುತ್ತೆ. ಹೌದಾ. ಸೊ 296ಅಲ್ಲಿ 276 ಹೋದರೆ ಅಷ್ಟೇ ತಾನೇ ಬರೋದು. $15 ಬರುತ್ತೆ. ಓಕೆನಾ. ಸೊ ಇವಾಗ 15 ಬಂತು. ಈಗ
ಇದನ್ನು ನೋಡ್ಕೊಳ್ಳಿ 15 ಬಂದಿದೆ. ಈಗ ಮತ್ತೆ 2 ಡಿಜಿಟ್ಸ್ನ ಕೆಳಗಡೆ ತೊಗೊಳ್ಳಿ. ಯಾವುದು ಈ 2 ಡಿಜಿಟ್, ಈ 2 ಡಿಜಿಟ್ನ ಕೆಳಗಡೆ ತೊಗೊಳ್ತಾ ಇದ್ದೀನಿ. ಯಾವುದು 69ನ ಕೆಳಗಡೆ ತೊಗೊಳ್ತಾ ಇದ್ದೀನಿ, 69. ಈಗ ಇಲ್ಲಿ ಎಷ್ಟು ಡಿಜಿಟ್ ತೊಗೊಂಡ್ರೆ 6 ತಾನೆ, ಆ 6ನೇ ಕೆಳಗೆ ಇಳಿಸಿ. ಇಲ್ಲಿ ಯಾವ ಡಿಜಿಟ್ ತೊಗೊಂಡಿರ್ತಾರೆ ಆ ಡಿಜಿಟ್ನ ಇಳಿಸ್ಬೇಕು. ಪ್ಲಸ್ ಮಾಡಿ, ಎಷ್ಟಾಯಿತು 52 ಆಯಿತು. ಈಗ ಇಲ್ಲೊಂದು ಸಂಖ್ಯೆ ತೊಗೊಳ್ಬೇಕು, ಅದೇ ಸಂಖ್ಯೆನೇ ಇಲ್ಲೂ ಬರ್ಕೊಳ್ತೀವಿ. ಈ 3ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕಿಂತ ಕಮ್ಮಿ ಇರಬೇಕು ಅಥವಾ ಇದಕ್ಕೆ ಸಮ ಆದರೂ ಇರಬೇಕು, ಇದಕ್ಕಿಂತ ದೊಡ್ಡದಾಗಿರ್ಬಾರ್ದು. ಮತ್ತೆ ಸೊ ಯಾವುದು ಆ ಸಂಖ್ಯೆ ನೋಡಿ, 5 2 ಇಲ್ಲೆಷ್ಟಿದೆ 3 ಟೈಮ್ಸ್ ಇದೆಲ್ಲ, 5 2 3 3 ಝ 523 3 ಝ 3 3 ಝ ಎಷ್ಟು 9, 3 2 ಝ ಎಷ್ಟು 6, 3 5 ಝ ಎಷ್ಟು 15, 3 1 5 6 9 ನೋಡಿ 1 5 6 9 ಅಂದರೆ 5 2 3 3 ಝ ಒಂದು ಇಷ್ಟಾದರೂ ಇರಬೇಕು ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು ಅಂಥ ಸಂಖ್ಯೆನ ತೊಗೊಂಡಿರ್ಬೇಕು. 523 3 ಝ ಎಷ್ಟಾಯಿತು 1569 ಬಂತು. ಆನ್ಸರ್ 0 ಬರುತ್ತಾ? ಇಲ್ಲಿ ಎಷ್ಟು ತೊಗೊಂಡಿದ್ದು 3 ಅಲ್ವಾ, ಸೊ ಎಷ್ಟಾಯ್ತಿದ್ದು 526. ಇದರಲ್ಲಿ ಅರ್ಧನೇ ಇದಾಗಿರುತ್ತೆ. ಸೊ ಇದೇ ನಮ್ಮ ಪರ್ಫೆಕ್ಟ್ ಸ್ಕ್ವೇರ್ ಯಾವುದ್ರದ್ದು, ಈ ಸಂಖ್ಯೆದು. ಸೊ ದೇರ್ ಫೋರ್ ಏನು ಬರಿಬೋದು, ದೇರ್ ಫೋರ್ ಅಂಡರ್ ರೂಟಲ್ಲಿ 69169ಗೆ ಏನಾಗಿರುತ್ತೆ ಪರ್ಫೆಕ್ಟ್ ಸ್ಕ್ವೇರ್ 263 ಆಗಿರುತ್ತೆ. ಏನು 263. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 4096 ಈ ಸಂಖ್ಯೆದು ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೇಮ್ ಲಾಂಗ್ ಡಿವಿಷನ್ ಮೆಥಡಿಂದನೇ ಹೋಗ್ತಾ ಇದ್ದೀನಿ. ಸೊ ನೋಡಿ ರೈಟ್ ಸೈಡಿಲಿಂದ ಬರ್ಕೊತ ಬಂದರೆ 2 ಡಿಜಿಟು ಪೇರ್ ಮಾಡ್ಕೊತ ಬನ್ನಿರಿ. ಸೊ ಇವೆರಡು ಆಯಿತು. ಓಕೆನಾ? ಈಗ ಹಿಂಗೆ ಹೋಗ್ಬೇಕು, ಯಾವಾಗ ಈ ಕಡೆಯಿಂದ ಹೋಗಿ ಡೆಸಿಮಲ್ ವ್ಯಾಲ್ಯೂ ಇಲ್ಲಾಂದರೆ ಈ ಥರದಿಂದನೇ ಹೋಗಬೇಕು. ಸೊ 2 ಡಿಜಿಟ್ ಆಯಿತು. ಈಗ ನನಗೆ ಇಲ್ಲಿ ಎಷ್ಟಿದೆ 40 ಇದೆ. ಸೊ ಸ್ಕ್ವೇರ್ಸ್ ನೋಡ್ಕೊಬಂದೀನಿ. ಸ್ಕ್ವೇರ್ಸ್ ನೋಡಿ 1 × 1 1, 2 × 2 ಎಷ್ಟಾಯಿತು 4, 3 × 3 ಎಷ್ಟು 9, 4 × 4 ಎಷ್ಟು 16, 40ಗಿಂತ ಚಿಕ್ಕದಾಯ್ತದು. 5 × 5 ಎಷ್ಟು 25, 40ಗಿಂತ ಚಿಕ್ಕದು ಇನ್ನು ನೋಡಿ 6 × 6 36, 7 × 7 49. ಸೊ ಇಲ್ಲಿ ನೋಡಿ ನಮಗೇನು ಬೇಕಾಯಿದ್ದು 40 ಬೇಕಾಯಿದ್ದು. 40ಗಿಂತ ಕಮ್ಮಿ ಆದರೂ ಇರಬೇಕು, 40 ಆದರೂ ಇರಬೇಕು. ಸೊ 6 × 6 ಯೂಸ್ ಮಾಡಿದ್ರೆ 36 ಬರುತ್ತೆ, 40ಗಿಂತ ಕಮ್ಮಿ. 7 × 7 ಯೂಸ್ ಮಾಡ್ತೀನಿ ಅಂದರೆ 49 ಆಗುತ್ತೆ, 40ಗಿಂತ ಜಾಸ್ತಿ ಆಯಿತು. ಹಾಗಾಗಿ ನನಗೆ 6 × 6 ಅಂದರೆ 36 ಬರುತ್ತಲ್ವ. ಹಾಗಾಗಿ ಇಲ್ಲೇನು ಬರೋಣ, 6 × 6 ಎಷ್ಟಾಯಿತು 36. ಎಷ್ಟಾಯ್ತಿದು 41 36 ಹೋದರೆ 4. ಇವೆರಡು ಡಿಜಿಟ್ನೇ ಇಳಿಸ್ಕೊಳ್ಳಿ 96. ಈಗ ಇಲ್ಲಿ ಎಷ್ಟು ಬರೆದಿದ್ರೆ ಅದೇ ಸಂಖ್ಯೆಯಲ್ಲಿ ಬರ್ಕೊಳ್ಳಿ, ಪ್ಲಸ್ಸು ಇದು 12 ಆಯಿತು. ಈಗ ನನಗೆ 496 ಏನು ಸಂಖ್ಯೆಯಲ್ಲಿ ಬರ್ಕೊಂಡ್ರೆ, ಏನು ಸಂಖ್ಯೆ ಇಲ್ಲಿ ಮತ್ತು ಇಲ್ಲಿ ಬರ್ಕೊಂಡ್ರೆ ನನಗೆ 496 ಕಂಪ್ಲೀಟ್ ಆಗಾದರೂ ಹೋಗಬೇಕು. ಇಲ್ಲಪ್ಪ ಅಂದರೆ ಅದಕ್ಕಿಂತ ಚಿಕ್ಕದಾದರೂ ಬರಬೇಕು. ಸೊ 1 2 ಇದೆಷ್ಟು ಟೈಮ್ಸ್ ಇದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್ ಇದೆಲ್ಲ. 4 ಟೈಮ್ಸ್ ಅಂತ ತೊಗೊಂಡು 3 ಟೈಮ್ಸ್ ನೋಡೋಣ. 123 3 ಟೈಮ್ಸ್, 123 3 ಝಾಗೆ 3 3 ಝ 9, 3 2 ಝ 6, 3 1 ಝ 3. ಇದು 326 ಆಯಿತು. 496ಗೆ ಸ್ವಲ್ಪ ಚಿಕ್ಕದಾಗಿದೆ. 123 4 ಝ ಮಾಡಿ, 4 3 ಝ 12, 4 2 ಝ 8, 8 + 1 9, 4 1 ಝ 4, 492. ಸೊ ನಿಯರೆಸ್ಟ್ ನಂಬರ್ ಇದೆ. ಅದೇ 123 5 ಝ ಮಾಡಿಬಿಟ್ರೆ ಭಾಳ ಬಂದುಬಿಡುತ್ತೆ. 5 3 ಝ 15, 5 2 ಝ 10, 10 + 1 11, 5 1 ಝ 5 6, 615 ದೊಡ್ಡದಾಯಿತು. 496ಗಿಂತ ದೊಡ್ಡದಾಯಿತು. ಬಟ್ ಚಿಕ್ಕದು ಯಾವುದಿರೋದು 492. ಸೊ ಹಾಗಾಗಿ ಯಾವುದಕ್ಕದು 124 ಅಲ್ಲ, 124 4 ಝ ನೋಡಬೇಕು. ಸಾರಿ, ತಪ್ಪು ಮಾಡಿದ್ದೀನಿ ನೋಡಿರಿ. ನಾವು ಏನು ಡಬಲ್ ಸಂಖ್ಯೆ ಸೇಮ್ ಸಂಖ್ಯೆ 123 3 ಝನೇ ತೊಗೊಳ್ಬೇಕು. 123 4 ಝ ಮಾಡೋಕ್ಕೆ ಬರೋಲ್ಲ. 3 ತೊಗೊಂಡ್ರೆ 3, 4 ತೊಗೊಂಡ್ರೆ 4 ಹಂಗಿರಬೇಕು. 124 4 ಝ ಮಾಡೋಣ. 4 4 ಝ 16, 4 2 ಝ 8, 8 + 1 9, 4 1 ಝ 4, 496. ಅಂದರೆ ಕರೆಕ್ಟಾಗಿ 124 4 ಝಾಗೆ ಹೋಗ್ಬಿಡ್ತೀವಿ. ಇಲ್ಲಿ 4 ಬರ್ಕೊಳ್ತೀನಿ, ಇಲ್ಲಿ 4, 124 4 ಝ ಎಷ್ಟು 496, 0 ಆಯಿತಾ. ಸೊ ಇಲ್ಲೇನು ತೊಗೊಂಡಿದ್ವಿ 4 ಸೇಮ್ ನಂಬರ್ ತೊಗೊಂಡಿದ್ದೀನಿ 128. ಸೊ ಇದರಲ್ಲಿ ಅರ್ಧನೇ ಇದಿರುತ್ತೆ 64. ಸೊ 64 ಏನಾಯಿತು ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಯಾವುದ್ರದ್ದು 4096. 4096 ಎಷ್ಟಾಯಿತು 128 ಆಯಿತು. ಇಷ್ಟೇ ನೋಡಿ, 128 ಅಲ್ಲ, ಸಾರಿ 64 ಆಯಿತು. ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಇಲ್ಲಿ ಬರೆದಿರ್ತೀವಲ್ಲ ಅದು ಸಂಖ್ಯೆ ಆಗುತ್ತೆ. 64 ಪರ್ಫೆಕ್ಟ್ ಸ್ಕ್ವೇರ್ ಆಯಿತು. ಇಷ್ಟೇ. ಸೊ ಇನ್ನು ಲಾಸ್ಟ್ ಕ್ವಶನ್ ತೊಗೊಳ್ತಿದ್ದೀನಿ. ಇವಾಗ ಯಾವುದ್ರದ್ದು ಈ ಸಂಖ್ಯೆದು ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಂತ ಹೇಳ್ತಾರೆ. 5475 ಸೊ ಲಾಂಗ್ ಡಿವಿಷನ್ ಮೆಥಡಿಂದನೇ ಹೋಗೋಣ. ಸೊ ಲಾಂಗ್ ಡಿವಿಷನ್ ಮೆಥಡಿಂದ ಎಲ್ಲಿಂದ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ತಾನೆ. 2 ಡಿಜಿಟ್ಸ್ನ ಪೇರ್ ಮಾಡ್ತಾ ಬರಬೇಕು. ಈಗ 1 ಡಿಜಿಟ್ ಉಳಿದಿದೆ. ಸೊ ಎಷ್ಟಿದೆ ಇಲ್ಲಿ 5 ಇದೆನಾ. ಸೊ 1 × 1 ಯೂಸ್ ಮಾಡಿದ್ರೆ 1 ಬಂತು. 2 × 2 ಆದರೆ 4 ಆಗುತ್ತೆ. ಇಲ್ಲಿ ಎಷ್ಟಿದೆ 5 ಇದೆ, 5ಗಿಂತ ಚಿಕ್ಕದಿದೆ. 3 × 3 ಎಷ್ಟು 9. ಸೊ 3 × 3 ಯೂಸ್ ಮಾಡಬೇಕಂದ್ರೆ 9 ಬರುತ್ತೆ. 5ಗಿಂತ ದೊಡ್ಡದಾಯಿತು, ದೊಡ್ಡದಿರಬಾರ್ದು, ಚಿಕ್ಕದಿರಬೇಕು.
ಚಿಕ್ಕದಾದರೂ ಇರಬೇಕು, ಅದೇ ಅಷ್ಟಾದರೂ ಇರಬೇಕು, ಸಮ ಆದರೂ ಇರಬೇಕು. ಸೊ 2 ಇಂಟು 2 ಯೂಸ್ ಮಾಡೋಣ. 2 ಇಂಟು 2 ಎಷ್ಟಾಯಿತು 4, ಮೈನಸ್ ಮಾಡಿದ್ರೆ 5ನಲ್ಲಿ 4 ಹೋದರೆ 1 ಆಯಿತು. ಇಲ್ಲಿ ಎಷ್ಟು ತೊಗೊಂಡಿದ್ದೀರಾ 2ನ ಡಬಲ್ ಮಾಡಿರಿ, ಎಷ್ಟಾಯಿತು ಇಲ್ಲಿ ಎಷ್ಟು ತೊಗೊಂಡಿರ್ತಾರೆ ಅಷ್ಟೇ ಇಲ್ಲಿ ತೊಗೊಳ್ಬೇಕು. 2 + 2 ಎಷ್ಟಾಯಿತು 4 ಆಯಿತು. ಈಗ ಇಲ್ಲಿ ಏನು ಸಂಖ್ಯೆನ ಇಲ್ಲಿ ಮತ್ತು ಇಲ್ಲಿ ಏನು ಸಂಖ್ಯೆನ ಬರ್ಕೊಂಡ್ರೆ ಸೇಮ್ ಸಂಖ್ಯೆ ಬರೀಬೇಕು. ಏನು ಸಂಖ್ಯೆನ ಬರ್ಕೊಂಡ್ರೆ ನಮಗೆ 147ಗೆ ಸಮ ಆದರೂ ಬರಬೇಕು, 147 ಆದರೂ ಬರಬೇಕು, ಅಥವಾ 140ಗೆ 7ಗಿಂತ ಕಮ್ಮಿ ಆದರೂ ಇರಬೇಕು. ನೋಡಿ 43 3 ಮಾಡಿ ನೋಡಿ, 3 3 9, 3 4 12, 129 ಆಯಿತು. 44 4 ನೋಡಿ, 4 4, 44 4 4 4 ಎಷ್ಟು 16, 4 4 ಎಷ್ಟು 16, 176. 147ಗಿಂತ ದೊಡ್ಡದಾಯಿತು. ಸೊ ಏನು ಮಾಡೋಣ, 43 3 ಹೋಗೋಣ. 43 3 ಎಷ್ಟಾಯಿತು 129. ಇಲ್ಲಿ 130 ಅಂದರೆ 1 ಆ ಕಡೆ 17 ಎಷ್ಟಾಯಿತು 8 ಆಯಿತು. ಇನ್ನೆಷ್ಟು ಮತ್ತೆ 2 ಡಿಜಿಟ್ಸ್ ತೊಗೊಳ್ಳೋಣ, 56 ಮತ್ತೆ ತೊಗೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಿಲ್ಲಿ, ಇಲ್ಲಿ 3 ತೊಗೊಂಡಿದ್ರೆ 3 ಆ್ಯಡ್ ಮಾಡ್ಕೊಳ್ಳಿ. 43 + 3 ಎಷ್ಟಾಯಿತು 46 ಆಯಿತು. ಈಗ ನನಗೆ ಇಲ್ಲಿ ಏನು ಸಂಖ್ಯೆನ ಬರ್ಕೊಂಡ್ರೆ 1856 ಬರುತ್ತೆ ಅಥವಾ 1856ಗಿಂತ ಕಮ್ಮಿ ಬರುತ್ತೆ ನೋಡಬೇಕು. ಸೊ ನಾನೇನು ಮಾಡ್ತೀನಿ, 4 6 ಇಲ್ಲಿ ಎಷ್ಟು ಟೈಮ್ಸ್ ಇದೆ, 4 6 4 4 ಮಾಡ್ತೀನಿ. ಅಂದರೆ 464 4 4 4 16, 4 6 24 + 1 25, 4 4 16, 16 + 2 18. ನೋಡಿ ಕರೆಕ್ಟಾಗಿ ಬರ್ತಿದೆ. ಅಂದರೆ 464 4 ಈ ಸಂಖ್ಯೆ ಹೆಂಗೆ ತೊಗೊಳ್ತಿದ್ದಾರೆ ಅಂದರೆ ಇಲ್ಲಿ ನೋಡಿ 400ನ 4 ಟೈಮ್ಸ್ ಮಾಡಿದ್ರೆ ಎಷ್ಟು 1600. ಅಂದರೆ 400 4 ಟೈಮ್ಸ್ ಮಾಡಿದ್ರೆ ನನಗೇನೋ ನಿಯರ್ ಆಗಿ ಬರ್ತಿದ್ದಂಗೆ ಕಾಣುತ್ತೆ. ಹಾಗಾಗಿನೇ ನಾನು ಇಂಟು 4 ಮಾಡಿದೆ ಅಷ್ಟೇ. ಸೊ ಎಷ್ಟಾಯಿತು 1856 ಬಂತು. ಇದೆಷ್ಟು 0 ಆಯಿತು. ಇಲ್ಲಿ ಎಷ್ಟು ತೊಗೊಂಡಿದ್ರಿ 4 ತೊಗೊಂಡಿದ್ರಲ್ಲ 4ನ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟಾಯಿತು 468. ಸೊ 468ಅಲ್ಲಿ ಹಾಫೇ ಈ ವ್ಯಾಲ್ಯೂ ಇರುತ್ತೆ. 468ಅಲ್ಲಿ ಹಾಫ್ ವ್ಯಾಲ್ಯೂವೇ ಇದು ವ್ಯಾಲ್ಯೂ. ಸೊ ದೇರ್ ಫೋರ್ 54756 ಸ್ಕ್ವೇರ್ ರೂಟ್ ಏನಾಗಬೇಕು 4 2 3. ಯಾವುದಪ್ಪ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಮೇಲ್ಗಡೆ ಇರೋದು ಪರ್ಫೆಕ್ಟ್ ಸ್ಕ್ವೇರ್. ಇದು ನಮ್ಮ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಇದು ನಮ್ಮ ಸ್ಕ್ವೇರು. ಈ ವ್ಯಾಲ್ಯೂದು ಸ್ಕ್ವೇರ್ ವ್ಯಾಲ್ಯೂ ಯಾವುದಂದರೆ ಇದಾಗಿರುತ್ತೆ. ಸೊ ಏನದು 2 3 4 ಆಯಿತು ಅಷ್ಟೇ. 2 3 4 ಇದಕ್ಕೆ ಆನ್ಸರ್ ಆಗುತ್ತೆ. 2 3 4 ಆನ್ಸರ್ ಆಯಿತು. ಪ್ರೀವಿಯಸ್ ಕ್ವಶನ್ಗೆ ಏನು ಬಂದಿತ್ತು ನಮಗೆ 64 ಅಲ್ವಾ, ಆಪ್ಷನ್ ಬಿ ಉತ್ತರ ಆಗಿರುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆ ಇದು ಏನದು 55696 ಇದರ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಲಾಂಗ್ ಡಿವಿಷನ್ ಮೆಥಡಿಂದನೇ ಹೋಗೋಣ. ಸೊ ನೋಡಿ ಏನು ಮಾಡಬೇಕು, 2 ಡಿಜಿಟ್ಸ್ನ ಗ್ರೂಪ್ ಮಾಡ್ತಾ ಬನ್ನಿ. 2 ಡಿಜಿಟ್ಸ್ ಮತ್ತು 1 ಡಿಜಿಟ್. ಸೊ ಈ ಸೈಡಿಂದನೇ ಬರಬೇಕು ಯಾವಾಗ ಡೆಸಿಮಲ್ ವ್ಯಾಲ್ಯೂ ಇಲ್ಲದೇ ಇದ್ದರೆ. ಸೊ ಈಗ ನಾನು ಮಾಡ್ತಿದ್ದೀನಿ. ಸೊ 5 ಇದೆ ತಾನೇ. ಸೊ ನನಗೆ 1 ಇಂಟು 1 ಮಾಡಿದ್ರೆ 1 ಬಂತು, 5ಗಿಂತ ಚಿಕ್ಕದೇ ಇದೆ. ಇನ್ನು ನೆಕ್ಸ್ಟ್ ನಂಬರ್ ನೋಡಿ 2 ಇಂಟು 2 ಎಷ್ಟು 4, 5ಗಿಂತ ಚಿಕ್ಕದೇ ಇದೆ. 3 ಇಂಟು 3 ಎಷ್ಟು 9, 5ಗಿಂತ ದೊಡ್ಡದಾಯ್ತು. ಇದು ತೊಗೊಳ್ಬಾರ್ದು, ಚಿಕ್ಕ ತೊಗೊಳ್ಬೇಕು. ಸೊ ಯಾವುದದು 2 ಇಂಟು 2 ಎಷ್ಟು 4, ಸಬ್ಟ್ರಾಕ್ಟ್ ಮಾಡಿದ್ರೆ 1. ಇನ್ನು ನೆಕ್ಸ್ಟು 2 ಡಿಜಿಟ್ಸ್ನ ತೊಗೊಂಡೆ. ಈಗ ಇಲ್ಲಿ ಏನು ಬರೆದಿರ್ತೀರೋ ಅದೇ ಡಿಜಿಟ್ನ ಬರೀರಿ. ಇಲ್ಲಿ ಎಷ್ಟು ಬರೆದಿರ್ತೀರೋ ಅಷ್ಟೇ ಡಿಜಿಟ್ನ ಬರೀಬೇಕು. ಇದನ್ನೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. 2 + 2 ಎಷ್ಟು 4. ಇವಾಗ ಇಲ್ಲಿ ಏನು ನಂಬರ್ ತೊಗೊಳ್ತೀರಾ ಅದೇ ನಂಬರ್ ಇಲ್ಲಿ ತೊಗೊಳ್ಬೇಕು. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನಾನು 3 ತೊಗೊಂಡ್ರೆ ಇಲ್ಲಿ 3, ಇಲ್ಲಿ 4 ತೊಗೊಂಡ್ರೆ ಇಲ್ಲಿ 4. ಸೊ 43 3 ಮಾಡಿ ನೋಡಿ. 3 3 9, 3 4 12. ಅದೇ 44 4 ನೋಡಿ. 4 4 16, 4 4 16, 176. 156ಗಿಂತ ದೊಡ್ಡದಾಯಿತು. 156ಗಿಂತ ಚಿಕ್ಕದು ಯಾವುದು ಇದೆ ತಾನೆ, 43 3. ಸೊ 43 3 ಎಷ್ಟಾಯಿತು 129 ಆಯಿತು. ಸೊ 156ಅಲ್ಲಿ 129 ಅಂದರೆ 130, ಆ ಕಡೆ 36 ಎಷ್ಟಾಯಿತು 37. ಸೊ 156ಅಲ್ಲಿ 129 ಕಳೆದ್ರೆ 27 ಬರುತ್ತಲ್ವ. ಎಷ್ಟು ಬರ್ತಿದ್ದು 27 ಬರ್ತಾಯಿದೆ. ಈಗ ನನಗೆ ಮತ್ತೆ ಏನು ಮಾಡ್ತೀವಿ, 2 ಡಿಜಿಟ್ಸ್ನ ತೊಗೊತೀವಿ. ಯಾವುದದು ಇಲ್ಲಿರೋ 2 ಡಿಜಿಟ್ಸ್ನ ನಾನು ತೊಗೊಳ್ತಿದ್ದೀನಿ. 96 ಆಯಿತು. ಈಗ ಇಲ್ಲೇನು ಸಂಖ್ಯೆ ತೊಗೊಂಡಿದ್ರಿ 3ನ ಆ್ಯಡ್ ಮಾಡ್ಕೊಳ್ಳಿ. 43 + 3 ಎಷ್ಟಾಯಿತು 46 ಆಯಿತು. ಈಗ ನಾವೇನು ಮಾಡಬೇಕು, ಇಲ್ಲಿ ಏನು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಸಂಖ್ಯೆನ ಬರ್ಕೊಂಡು ಇಲ್ಲಿ ಏನು ಸಂಖ್ಯೆನ ಬರ್ಕೊಳ್ತೀವಿ, ಇಲ್ಲಿ ಏನು ಸಂಖ್ಯೆ ಬರೀತೀವಿ ಅದೇ ಸಂಖ್ಯೆ ಇಲ್ಲಿ ಬರಬೇಕು. ಈ 3 ಸಂಖ್ಯೆನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ವ್ಯಾಲ್ಯೂ ಇಲ್ಲಿ ಬರುತ್ತೋ ಅದು ಚಿಕ್ಕದಾದರೂ ಇರಬೇಕು, ಸಮ ಆದರೂ ಇರಬೇಕು. ಕರೆಕ್ಟಾ? ಸೊ 4 6 ಇಲ್ಲಿ ಎಷ್ಟಿದೆ ನೋಡಿ, ನನಗೆ ಆಲ್ಮೋಸ್ಟ್ 7 ಟೈಮ್ಸ್ ಏನೋ ಕಾಣ್ತಿದ್ದಂಗೆ ಕಾಣುತ್ತೆ. 4 6 7 7 ಮಾಡಿ. 7 7 ಎಷ್ಟು 49, 7 7 ಎಷ್ಟು 49, 7 6 42 42 46 ಆಯಿತು. 7 4 ಎಷ್ಟು 28, 28 + 4 32 ಆಯಿತು. ಸ್ವಲ್ಪ ದೊಡ್ಡದಾಯಿತು. 4 6 6 6 ನೋಡೋಣ. 6 6 36, 6 6 36 39, 6 4 24, 24 + 3 27 ಎಷ್ಟಾಯಿತು 27. ಸೊ ಸೇಮ್ ಬರ್ತಿದೆ ನೋಡಿ. ಅಂದರೆ 4 6 6 6 ಎಷ್ಟಾಯಿತು
2796 ಆಯಿತು. ಸೊ 0 ಬಂತಾ? ಇಲ್ಲಿ ತೊಗೊಂಡಿರೋ ಸಂಖ್ಯೆ ಯಾವುದು 6 ಅಂದರೆ 472 ಆಗುತ್ತೆ. ಯಾಕೆ ಅದನ್ನ ಆ್ಯಡ್ ಮಾಡಿದ್ರೆ 466ಗೆ 6ನ ಆ್ಯಡ್ ಮಾಡಿದ್ರೆ ಇಲ್ಲಿ ಎಷ್ಟು 6 ತೊಗೊಂಡಿದ್ದು ಎಷ್ಟು ನಂಬರ್ ತೊಗೊಂಡಿದ್ದು ಅದೇ ತೊಗೊಳ್ಬೇಕು. ಪ್ಲಸ್ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 466ಗೆ 6 ಆ್ಯಡ್ ಮಾಡಿದ್ರೆ ಎಷ್ಟು 472. ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದರಲ್ಲಿ ಅರ್ಧ ವ್ಯಾಲ್ಯೂ ಇರುತ್ತೆ. ಸೊ ಇದೇ ನಮ್ಮ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಇದ್ರದ್ದು. ಸೊ ದೇರ್ಫೋರ್ ಏನು ಮಾಡ್ತೀವಿ 55696ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ಎಷ್ಟಾಯಿತು 236 ಆಯಿತು. ಏನು 236 ಎಲ್ಲಿದೆ ಆಪ್ಷನ್ ಸಿ ಎಲ್ಲಿದೆ. ಸೊ 5 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನಷ್ಟು ವೀಡಿಯೋಗಳಿಂದ ತೊಗೊಂಬರ್ತಾ ಹೋಗ್ತೀನಿ. ಸೊ ನಿಮಗೆ ಈ ಕ್ವಶನು ಹೋಮ್ವರ್ಕ್ ತೊಗೊಳ್ಬೇಕು. ಈ ಕ್ವಶನ್ನ ಹೋಮ್ವರ್ಕ್ ತೊಗೊಂಡು ಮಾಡಿ ನೋಡಿರಿ. ಬಂದರೆ ಓಕೆ, ಬರದೇ ಇದ್ದರೆ ನಾನು ನೆಕ್ಸ್ಟ್ ಕ್ವಶನಲ್ಲಿ ವೀಡಿಯೋನ ನೆಕ್ಸ್ಟ್ ಕ್ವಶನಲ್ಲಿ ನಾನು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಇದು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿಲ್ಲ ಅಂದರೆ ಅರ್ಥ ಆಗುತ್ತೆ ನೀವು ಇಷ್ಟ ಪಟ್ಟಿಲ್ಲ ಅಂತೇಳಿ. ಸೊ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆದಷ್ಟು ಬೆಸ್ಟ್ ಕಂಟೆಂಟ್ನ ಕೊಡೋದಕ್ಕೆ. ಆದಷ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್.